ಅಲ್ಲ, ನಾವು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಚೀನಾದ ಚಮಚಗಳು ಅಂತ ಹೇಳದ, ಚೀನಾದ ಚಮಚಗಳು ಅಂತ ಹೇಳದ, ಪಾಕಿಸ್ತಾನ ಏಜೆಂಟ್ಗಳು ಅಂತ ಹೇಳದ. ನೋಡ್ರಿ, ಚೀನಾದ ಚಮಚಗಳು ರಾಹುಲ್ ಗಾಂಧಿ, ಇವ್ರ ಪಾರ್ಟಿ ಚೀನಾ ಚಮಚಗಳು, ಚೀನಾದ ಪಾಕಿಸ್ತಾನದ ಚಮಚಗಳು ಇವರು ಅಂತ. ಅದನ್ನು ಒಪ್ಕೊಳ್ಳಿ. ಹಾಗಾದ್ರೆ ನಾವ್ ಇದನ್ನು ಒಪ್ಕೊತೀವಿ, ಅದನ್ನು ಒಪ್ಕೊಳ್ಳಿ. ಈ ಸದನದೊಳಗೆ ಪಾಕಿಸ್ತಾನ ಚರ್ಚೆ ಮಾಡುವಾಗ ಏಜೆಂಟ್ಗಳು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಏಜೆಂಟ್ಗಳು, ಇದಕ್ಕೆಲ್ಲ ಸ್ಟ್ರೈಕ್ ಮಾಡೋದು ಒಳ್ಳೇದಲ್ಲ. ಇದೇನು ಅದನ್ನು ಒಪ್ಕೊಳ್ಳಿ. ಹಾಗಾದ್ರೆ ಇಲ್ಲ ಆ ತರದ ಯಾವುದೇ ಲೋಪ ಆಗಿಲ್ಲ. ಲೋಪ ಆಗಿದ್ರೆ ನಾವು ಹೇಳ್ತಿದ್ದು ಎಲ್ಲ ಕಡೆ ಹೋಗಿ ಲೋಪ ಅಲ್ಲ. ನೀವು ಚೀನಾ ಜೊತೆಗೆ ಅಕ್ರಮವಾಗಿ ಇದಕ್ಕೆ ಸದನ ಹಾಳು ಮಾಡಬೇಡಿ. ಇದೇನಿದು ಕರಿಲಾರ್ದ ಹೋಗಿದ್ರಲ್ಲ, ಏನಿದು ಸುನಿಲಣ್ಣ, ಏನಿದು ಕರಿಲಾರ್ದ ಪಾಕಿಸ್ತಾನಿ ಹೋದ ಮೊದಲನೇ ಪ್ರಧಾನಮಂತ್ರಿ ಪುಕ್ಸಟ ಬಿರಿಯಾನಿ ಹೊಡೆಯಕ್ಕೆ ಹೋಗಿದ್ದು ಮೊದಲ ಪ್ರಧಾನಮಂತ್ರಿ. ನಾವು ದೇಶದ ಪರವಾಗಿ ಹೋಗಿದ್ದೀರಿ, ನೀವು ಪಾಕಿಸ್ತಾನ ಪರ ಹೋಗ್ತೀರಾ? ನೀವು ಬಿರಿಯಾನಿ ತಿನ್ಕೊಂಡು ಬರ್ತೀರಾ, ನಮ್ಗೆ ಹೇಳ್ತೀರಾ ದೇಶಭಕ್ತಿ ಪಾಠ? ದೇಶಭಕ್ತಿ ಪಾಠ ನಮ್ಗೆ ಹೇಳ್ತೀರಾ? ಏನಿದೆ ತೋರಿಸಿ, ಯಾವಾಗ ಆಗಿದ್ದು? ಅದಕ್ಕೆ ಕೊಟ್ಟಿರೋದು ಯಾವಾಗಿದ್ದು ಇದು? ಐ ಚಾಲೆಂಜ್ ಯು ಅಗೇನ್. ಆಹ್ವಾನ ಇತ್ತ, ಅದಕ್ಕೆ 4% ರಿಸರ್ವೇಶನ್ ಕೊಟ್ಟಿರೋದು ಪಾಕಿಸ್ತಾನ. ಅದಕ್ಕೆ 4% ರಿಸರ್ವೇಶನ್. ನಾನು ಹೇಳ್ತೀನಿ, ನಾವ್ ಎದ್ದಿದ್ದ ಕೂತ್ಕೋಬೇಕು. ಅಧ್ಯಕ್ಷರು ಎದ್ದಿದ್ದಾಗ ಕೂತ್ಕೋಬೇಕು, ಅವರು ಕೂತ್ಕೋಬೇಕು. ನೋಡ್ರಿ, ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಏನು ಒಂದು ಪದನ ಕ್ಯಾಶಪ್ನವರು ಒಂದ್ ನಿಮಿಷ. ಈಗ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು RSSನವರು ಅಂತ ಹೇಳಿರ್ತಕ್ಕಂಥ ಪದ ಏನಿದೆ, ಅದು ಯಾವುದೇ ಕಾರಣದಿಂದ ನಿಮಗೆ ಬಿಜೆಪಿಗೆ ಧಕ್ಕೆ ಬರ್ತಕ್ಕಂಥದ್ದಲ್ಲ. ಅದು ನಿಮ್ಮ ಯಾಕೆ ನಾವು ರೋನಿ ಕೊಡೋವರೆಗೆ ಎದ್ದಿರಲ್ಲ. ನಾನು ತೀರ್ಪು ಕೊಡೋವರೆಗೂ ತಡ್ರಿ, ಕಡತದಿಂದ ಮುಖ್ಯಮಂತ್ರಿಗಳು ಆ ಮಾತನ್ನು ವಾಪಸ್ ತಗೊಳ್ಳಿದ್ದಾರೆ. ಯಾರು ಕಡತದಿಂದ